ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಕಲ್ಯಾಣ ಕರ್ನಾಟಕದ ಕೇಂದ್ರ ಬಂದು ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ರೇವಗಿ ರಟ್ಟಗಲ್ ಶ್ರೀ ಜಗದ್ಗುರು ರೇವಣ್ಣ ಸಿದ್ದೇಶ್ವರ ಸ್ವಾಮಿಯವರ ಪವಿತ್ರ ಶ್ರಾವಣ ಮಾಸದ 3ನೆಯ ಸೋಮವಾರದ ಪ್ರಯುಕ್ತ ಜಾತ್ರಾ ಮಹೋತ್ಸವ ಅದ್ಧೂರಿಯಾಗಿ ಲಕ್ಷಾಂತರ ಭಕ್ತರ ನಡುವೆ ನಡೆಯಿತು. ಬೆಳಗ್ಗೆ 3 ಗಂಟೆಯಿಂದಲೇ ವಿಶೇಷ ಪೂಜೆ, ಹೋಮ, ಹವನ, ಅಲಂಕಾರ ನಂತರ ಬಂದ ಭಕ್ತರಿಗೆ ದರ್ಶನ ಮತ್ತು ಪ್ರಸಾದ ವಿತರಣೆ ನಡೆಯಿತು. ಈ ವೇಳೆ ನಮ್ಮ ವಾಹಿನಿಯ ಜೊತೆ ಮಾತನಾಡಿದ ಅರ್ಚಕರಾದ ಶ್ರೀ ವಿವೇಕ್ ಹಿರೇಮಠ್, ಶ್ರೀ ಗಿರೀಶ್ ದೇವರಮನಿ, ಶ್ರೀ ಸೋಮನಾಥ್ ಮಠಪತಿ, ಶ್ರೀ ಶರಣು ಸ್ವಾಮಿ ಮಾತನಾಡಿ ವಿವರವಾಗಿ ಮಾಹಿತಿ ಹಂಚಿಕೊಂಡರು. ನಮ್ಮ ಹೆಸರು ನಾಗಸ್ವಾಮಿ ರೀ. ನಾವು ದಾಸೋಹದಾಗ ಅಡುಗೆ ಮಾಡ್ತೇವೆ ರೀ. ನಾಳೆಗೆ ಲಕ್ಷಗಟ್ಟಲೆ ಜನ ಬರ್ತಾರೆ. ಜಾತ್ರೆ ದೇವಸ್ಥಾನ ನಾವು ಅನ್ನ ಸಾಂಬಾರು ಸಜ್ಜಕ ಮಾಡ್ತೇವೆ ರೀ. ಏನೋ ಒಂದು 30-35 ಕ್ವಿಂಟಲ್ ಅಕ್ಕಿ ಹೋಗ್ತಾವೆ ರೀ. ಒಂದು 4-5 ಕ್ವಿಂಟಲ್ ಸಜ್ಜಕ ಹೋಗ್ತದೆ. ಆಯಿತು ಆಮರಂತೂ 4-5 ಬೊಗಣಿ ಮಾಡ್ತೇವೆ ಕ್ವಿಂಟಲ್ದು ಎಲ್ಲ ವ್ಯವಸ್ಥೆ ಮಾಡ್ತೇವೆ ರೀ. ಪ್ರಸಾದ ವಿತರಣೆ ರೀ. ಬಂದ ಭಕ್ತಾದಿಗಳಿಗೆ ಪ್ರಸಾದ ವಿತರಣೆ. ರೇವಣ ಸಿದ್ದೇಶ್ವರ ದೇವಸ್ಥಾನದಿಂದ ಪ್ರಸಾದ ವಿತರಣೆ. ನಮ್ಮ ಹೆಸರು ಮಲ್ಲಿನ ಅಂತ. ಸದ್ಗುರು ರೇವಣ ಸಿದ್ದೇಶ್ವರ ಈ ಒಂದು ಸನ್ನಿಧಾನದೊಳಗಡೆ ಸದಾಕಾಲ ಏನಂತಂದರೆ ಬೇರೆ ಯಾವುದೇ ಆದರೂ ದೇವಸ್ಥಾನದಲ್ಲಿ ನಂದಿ ಏನಂತಾರೆ ಎದುರುಗಡೆ ಇರ್ತಾನೆ. ಆದರೆ ಏನಂತಾರೆ ರೇವಣ ಸಿದ್ದೇಶ್ವರ ಎದುರುಗಡೆ ಸದಾಕಾಲ ಏನಂದರೆ ಲಕ್ಷ್ಮಿಯ ಸ್ವರೂಪವಾದಂಥ ಮಾಯಾದೇವಿ ಏನಂತಾರೆ ಎದುರುಗಡೆ ಇರ್ತಾಳೆ. ಇದಕ್ಕೆ ಪುರಾಣ ಪ್ರತೀತಿ ಏನಂತಂದರೆ ಮಾಯಾದೇವಿಯ ಒಂದು ಲಕ್ಷ್ಮಿಯ ಒಂದು ಗರ್ವವನ್ನು ಅಹಂಕಾರವನ್ನು ಏನಂದರೆ ಮುರಿದಂಥ ಒಂದು ರೇವಣ ಸಿದ್ದೇಶ್ವರರು ನೀನೇನಂದರೆ ಇಲ್ಲಿ ಇರಬೇಡ ಅಂತಂದಾಗ ಮಾಯೆ ನೀನು ನನ್ನನ್ನು ಬಿಟ್ಟು ದೂರ ಹೋಗಂತಂದ್ರು ಬಿಟ್ಟೇನಾದರೂ ಬಿಡದೇನು ಎಂದು ಮಾಯೆ ಏನಂತಾರೆ ಸದಾಕಾಲ ರೇವಣಿಸುತ್ತಾ ನಿನ್ನ ಎದುರುಗಡೆ ಏನಂದ್ರೆ ನಾನು ಕೈ ಜೋಡಿಸ್ಕೊಂಡು ಇರ್ತೀನಿ ಅನ್ನುವಂತೆ ಏನಂದರೆ ಸದಾಕಾಲ ರೇವಣ ಸಿದ್ದೇಶ್ವರ ಎದುರುಗಡೆ ಮಾಯಾದೇವಿ ಇರ್ತಾಳೆ. ವಿವೇಕಾನಂದ ರೇವತಿ. ಗುಡ್ಡದ ಅರ್ಚಕರು ಅಭಿಷೇಕ್ ದೇವರು. ಗುಡ್ಡದ ಅರ್ಚಕರು ಪ್ರಜ್ವಲ್ ದೇವರು. ಜಾತ್ರಾ ಮಹೋತ್ಸವವು ಪ್ರತಿ ವರ್ಷ ಶ್ರಾವಣ ಮಾಸದ 3ನೇ ಸೋಮವಾರ ನಡೆಯಲಿದ್ದು ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಆಂಧ್ರ ಪ್ರದೇಶ, ತೆಲಂಗಾಣ, ಮಹಾರಾಷ್ಟ್ರ ಜೊತೆಗೆ ತಮಿಳುನಾಡಿನಲ್ಲೂ ಕೂಡ ಏನಂತಾರೆ ಭಕ್ತರಿದ್ದಾರೆ. ಅವರೆಲ್ಲರೂ ಕೂಡ ಏನಂದರೆ ಲಕ್ಷಾಂತರ ಜನರ ಒಂದು ಸಮ್ಮುಖದೊಳಗಡೆ ಸಪ್ತ ಊರಿನ ಮುಖಂಡರ ಸಮ್ಮುಖದೊಳಗಡೆ ಮಹಾಭಿಷೇಕವನ್ನು ನಡೀತಿದ್ದು ಆಮೇಲೆ ತದನಂತರ ಸಾಯಂಕಾಲ 4:15 ಏನಂತಾರೆ ಗೋಧುಳಿ ಮುಹೂರ್ತದ ಮಹಾ ಸಂದರ್ಭದಲ್ಲಿ ಮಹಾಪೂಜೆಯ ನಂತರ ಈ ಒಂದು ವಿಜೃಂಭಣೆಯುತ ಬೆಳ್ಳಿ ಅಲಂಕೃತ ಪಲ್ಲಕ್ಕಿಯಲ್ಲಿ ಸುವರ್ಣ ಕಿರೀಟಧಾರಿಯಾದಂಥ ಜಗದ್ಗುರು ರೇವಣ ಸಿದ್ದೇಶ್ವರರ ಒಂದು ಭವ್ಯ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಆದ ಕಾರಣ ಈ ಒಂದು ಜಾತ್ರಾ ಮಹೋತ್ಸವದಿಂದ ಜಗದ್ಗುರು ರೇವಣ ಸಿದ್ದೇಶ್ವರರು ಇಡೀ ಒಂದು ನಾಡಿಗೆ ಏನಂತಂದರೆ ಸಕಲವನ್ನು ಸನ್ಮಂಗಲವನ್ನು ಉಂಟು ಮಾಡಲೆಂದು ನಾವು ಕೇಳ್ಕೊತಾ ಇದ್ದೇವೆ. ಹೆಸರು ವಿವೇಕಾನಂದ ಎಸ್ ಬಸವನಗುಡಿ.